ಚಿತ್ರದುರ್ಗದಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ತೀವ್ರ ಹೇಳಿಕೆ. ನಮಗೆ ನಮ್ಮ ಹೈಕಮಾಂಡ್ ಯಾರು ಎಂಬುದು ಸ್ಪಷ್ಟವಾಗಿ ಗೊತ್ತಿದೆ. ಬಿಜೆಪಿಯವರ ವಿಚಾರವಾಗಿ ನಾವು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಇನ್ನು ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಅತ್ಯಂತ ಹದಗೆಟ್ಟಿದೆ. ಕೆನಡಾ, ಸಿಂಗಾಪುರ, ಯುಕೆ ಸೇರಿದಂತೆ ಹಲವು ದೇಶಗಳು ತಮ್ಮ ಪ್ರಜೆಗಳಿಗೆ ಭಾರತಕ್ಕೆ ಬರಬೇಡಿ ಎಂದು ಸೂಚನೆ ನೀಡಿವೆ. ಆದರೆ ಈ ಗಂಭೀರ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ಮಾತನಾಡುತ್ತಿಲ್ಲ ಎಂದು ಟೀಕಿಸಿದರು. ಪ್ರಧಾನಿಗಳು ಕೇವಲ ಒಂದೇ ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ. ದೇಶಕ್ಕೆ ಮಹಾತ್ಮ ಗಾಂಧೀಜಿ ಅತ್ಯಂತ ಮಹತ್ವದ ವ್ಯಕ್ತಿ. ಆದರೆ ಬಿಜೆಪಿಗೆ ಕೇವಲ ತಮ್ಮ ಐಡಿಯಾಲಜಿಯೇ ಮುಖ್ಯವಾಗಿದೆ ಎಂದು ಹೇಳಿದರು. ಬಿಜೆಪಿಯವರು ಗಾಂಧೀಜಿಯನ್ನು ಮನಸಾರೆ ಒಪ್ಪಿಕೊಂಡಿಲ್ಲ. ಕೇವಲ ಕಾಟಾಚಾರಕ್ಕೆ ಗಾಂಧೀಜಿಯ ಬಗ್ಗೆ ಮಾತನಾಡುತ್ತಾರೆ. ಪ್ರಧಾನಿ ಮೋದಿ ಗಾಂಧೀಜಿ ಫೋಟೋ ಹಿಡಿದು, ಚರಕ ಹಿಡಿದು ಫೋಟೋ ತೆಗೆದುಕೊಂಡು ಪಬ್ಲಿಸಿಟಿ ಪಡೆಯುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಬಿಜೆಪಿಗೆ ಇಚ್ಛಾಶಕ್ತಿಗಿಂತ ಐಡಿಯಾಲಜಿಯೇ ಮುಖ್ಯವಾಗಿದೆ. ಕಳೆದ 11 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಯುಪಿಎ ಸರ್ಕಾರ ಜಾರಿಗೆ ತಂದ ಎಲ್ಲ ಯೋಜನೆಗಳ ಹೆಸರುಗಳನ್ನು ಮಾತ್ರ ಬದಲಾಯಿಸಲಾಗಿದೆ ಎಂದು ಆರೋಪಿಸಿದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ವಿಚಾರ ಅವರನ್ನೇ ಕೇಳಬೇಕು ಎಂದು ಸ್ಪಷ್ಟಪಡಿಸಿದರು. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರಿದ್ದಾರೆ. ಇವತ್ತು ಅವರು ನಮ್ಮೊಂದಿಗಿರೋದು ನಮ್ಮ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇರ್ತಕ್ಕಂಥ ಬಿಜೆಪಿ ಪಕ್ಷ ಇದು. ಅವ್ರಿಗೆ ಏನಂದ್ರೆ ಒಂಥರ ನಾಟಕೀಯ, ಅವ್ರಿಗೆ ಒಂಥರ ಏನೋ ರಾಜಕೀಯ ಇಚ್ಛಾಶಕ್ತಿಗಿಂತ ಜಾಸ್ತಿ ಅವರು ಐಡಿಯಾಲಜಿನೇ ತೋರಿಸ್ಬೇಕಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾನೆ ಇದೆ. ಅದು ಅವ್ರಿಗೇನು ಲಾಭ ಆಗುತ್ತೋ ಗುರುತಲ್ಲಿ ಇದು ಮಾಡೋದ್ರಿಂದ ಅವ್ರಿಗೇನು ಮನಸ್ತೃಪ್ತಿ ಇದೆ. ಇದರಿಂದ ಈ ಕಳೆದ 11 ವರ್ಷದಲ್ಲಿ UPA ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಹೆಸರುಗಳು ಚೇಂಜ್ ಮಾಡಿದ್ದಾರೆ, ಕಾರ್ಯಕ್ರಮ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಹೊಸದಾದಂಥ ಯಾವುದೂ ಕಾರ್ಯಕ್ರಮ ಇಲ್ಲ. ಅರ್ಥ ಆಯ್ತಲ್ಲ? ಈ ನಿರ್ಮಲ್ ಭಾರತ, ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ನಮ್ಮದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಲಿಂದ ಹಿಡಿದು RTIಲಿಂದ ಹಿಡಿದು ಡಿಜಿಟಲ್ ಇಂಡಿಯಾಲಿಂದ ಹಿಡಿದು ಇವೆಲ್ಲ ಹೆಸರುಗಳು ಏನು ಕೊಟ್ಕೊಂಡ್ಬಂದಿದ್ದಾರೆ. ನಮ್ಮ ಹಳೆ ಹೆಸರುಗಳನ್ನ ಹೊಸ ಹೆಸರನ್ನ ಚೇಂಜ್ ಮಾಡಿ ಪ್ರಚಾರ ಗಿಡಿಸ್ಕೊಂಡು ಬಿಟ್ಟರೆ ಹೊಸ ಕಾರ್ಯಕ್ರಮಗಳು ಏನೇ ಮಾಡಿಲ್ಲ ಅವರು. ಸರ್, ಸಂಜೀವಿನಿ ಟ್ರಸ್ಟ್ ಅವರು ಪ್ರಶಸ್ತಿ ನೀಡ್ತಿದಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ನಾನು ಯೋಗ್ಯನಿದ್ದೀನಿ ಅನ್ನೋ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ನಾನು ಲಕ್ಕಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ಯಾವ ದೃಷ್ಟಿಯಿಂದ ನನಗೆ ಗುರುತಿಸಿದವರು ಗೊತ್ತಿಲ್ಲ. ಅತ್ಯಂತ ಪ್ರೀತಿಯಿಂದ ಅವರು ಭಾಳ ಒಂದು ಸುಮಾರು 3-4 ತಿಂಗಳಿಂದ ನೀವು ಬರಬೇಕು, ನಮ್ಮ ಟ್ರಸ್ಟ್ ಮುಖಾಂತರ ನಿಮಗೆ ಒಂದು ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ನನಗೆ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕರೆಸಿದ್ದಾರೆ. ಅವರ ಪ್ರೀತಿಗಾಗಿ ನಾನು ಅದಕ್ಕೆ ಅರ್ಹತೆ ಏನಿದೆಲ್ಲ ಗೊತ್ತಿಲ್ಲ. ಅವರ ಪ್ರೀತಿಗಾಗಿ ನಾನು ಬಂದಿದ್ದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಎಲ್ಲಿಗೆ ಹೋಗಬೇಡಿ, ಭಾರತಕ್ಕೆ ಹೋಗಬೇಡಿ ಅಂತ ಹೇಳಿ ಅವರು ಒಂದು ನೋಟಿಸ್ ಅಲರ್ಟ್ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಏನು ಮಾತನಾಡ್ತಾರಂತೆ, ಪ್ರಧಾನಮಂತ್ರಿ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಇಂಥ ಇಶ್ಯೂಗಳು ಬಿಟ್ಟುಕೊಂಡು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ನ ಮುಂದೆ ಮಾತ್ರ ಬಗ್ಗೆ 10 ತಾಸು ಮಾತಾಡ್ತಾರಲ್ಲ, ಇದು ಏನಿದ್ರಿ? ಇದು ಎಷ್ಟು ಬುದ್ಧಿವಂತಿಗೆ ಬಂದು ಅರ್ಥ ಮಾಡಿಕೊಳ್ಳಿ ಸರ್. ಬಿಜೆಪಿನಲ್ಲಿ ಕುರ್ಚಿ ಕಿತ್ತಾಟ ನಡೀತಿದೆ ಅಂತ ಶೋಭಾ ಕರಂದ್ಲಾಜೆ ಹೇಳಿ. ಅದೇ ರೀ, ಮಾಡ್ತಿದೀವಲ್ರಿ ಹೋರಾಟ. ಕಾಂಗ್ರೆಸ್ದು ಹೋರಾಟ ಇಡೀ ದೇಶದ ಜನತೆ. ಯಾಕೆ ಮಹಾತ್ಮ ಗಾಂಧಿ ನಿಮಗೆ ಇಂಪಾರ್ಟೆಂಟ್, ನಮಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಬಿಜೆಪಿ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಐಡಿಯಾಲಜಿ. ಅವ್ರು ಯಾವತ್ತೂ ಬಿಜೆಪಿಯವರು ಮಹಾತ್ಮ ಗಾಂಧಿನ ಒಪ್ಪೇ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಬಂದಾಗ ಶೋ ಮಾಡೋಕ್ಕೆ ಮಾತನಾಡ್ತಾರೆ, ಅವಕಾಶ ಸಿಕ್ಕಾಗಷ್ಟೇ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬರು ಬಂದು ಚರಕ ಹಿಡ್ಕೊಂಡು ಮಹಾತ್ಮ ಗಾಂಧಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಚರಕ ಹಿಡ್ಕೊಂಡು ಭಾಳ ಪಬ್ಲಿಸಿಟಿ ತೊಗೊಂಡ್ರು. ಬೇರೆ ದೇಶಗಳಿಗೆ ಹೋದರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾರಿ ಮಾತನಾಡ್ತಾರೆ. ಗಾಂಧೀಜಿ ಬಗ್ಗೆ ಪ್ರಮೋಟ್ ಮಾಡ್ತೀನಿ